ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಫ್ರೈಡೇ ಮಾರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ಖಾರದ ದೋಸೆ ಅಂತಂದರೆ ಬೇಳೆ ಎಲ್ಲ ಹಾಕಿ ದೋಸೆ ಮಾಡ್ತಾರೆ. ಇದನ್ನು ಡಯೆಟ್ ಕೂಡ ಒಳ್ಳೆಯದು ಈ ದೋಸೆ. ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ. ಮತ್ತು ತುಂಬ ಈಸಿ ರೆಸಿಪಿ ಇದು ಕೂಡ. ಆದರೆ ಓವರ್ ನೈಟ್ ಇದನ್ನು ನೆನೆಸ್ಬೇಕಷ್ಟೇ. ಮಾರ್ನಿಂಗ್ ಮ್ಯಾಕ್ಸಿಮಮ್ 10 to 15 ಮಿನಿಟ್ಸಲ್ಲಿ ದೋಸೆ ರೆಡಿ ಇರುತ್ತೆ. ಮೊದಲಿಗೆ ನಾನು ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೀವು ಕಮ್ಮಿ ಜನ ಇದ್ದೀರಿ ಅಂತಂದರೆ ಚಿಕ್ಕ ಗ್ಲಾಸ್ ಹಾಲು ಹಾಕ್ಕೊಳ್ಳಿ. ಯಾಕಂದರೆ ಇದು ದೋಸೆ ಜಾಸ್ತಿನೇ ಹಿಟ್ಟಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮುಂಚೆನೇ. ಮತ್ತು 2 ಗ್ಲಾಸ್ಗೆ 1 ಗ್ಲಾಸಷ್ಟು ತೊಗರಿಬೇಳೆ, 1/2 ಗ್ಲಾಸು ಕಡಲೆಬೇಳೆ, 1/2 ಗ್ಲಾಸು ಹೆಸರುಬೇಳೆ, 1/2 ಗ್ಲಾಸು, ಈ ರೀತಿ 3 ಬೇಳೆನ ಸೇರಿಸಿ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಫಸ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೆ ಗ್ಲಾಸ್ಗೆ. ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ, ಹಾಫ್ ಇದು. ಮತ್ತು ನೆಕ್ಸ್ಟು ಹೆಸರುಬೇಳೆ ಹಾಫು. ಎಲ್ಲ ಮೂರೂ ನೆನೆಸ್ಕೊಂಡು ಇದನ್ನು ಚಿಕ್ಕ ಮಕ್ಳಿಗೆ ಸಹ ಕೊಡ್ಬೋದು ನೀವು. ಒಳ್ಳೆಯದು, ಮಕ್ಕಳಿಗೆ ಬೇಳೆ ಕಾಳು ಎಲ್ಲ ಕೊಟ್ಟಷ್ಟು ಆದಷ್ಟು ಒಳ್ಳೇದಿರುತ್ತೆ. ನಾವು ಕೂಡ ಅಷ್ಟೇ, ಜನ ಏನು ತಿನ್ನೋದೇ ಇಲ್ಲ ಅಂತಾರೆ, ಎಲ್ಲ ತಿಂತಿದ್ರೆ ಹೆಲ್ತ್ಗೆ ತುಂಬ ಒಳ್ಳೇದಿರುತ್ತೆ. ಅದಕ್ಕೋಸ್ಕರ ಈ ರೀತಿ 15 days ಒನ್ಸ್ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಅದನ್ನು 2-3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಅದು ನೋಡಿ ಈ ಥರ ಬುರುಗ್ ಬರುತ್ತಲ್ವ. ನೀವು ಯಾವತ್ತೇ ಆಗಲಿ ದೋಸೆ ಇಡ್ಲಿಗೆಲ್ಲ ಹಾಕಿದಾಗ ಈ ಥರ ಬುರುಗ್ ಬರೋಷ್ಟು ನೀರನ್ನ ನಾವು ಆಚೆ ಹಾಕಿಬಿಡ್ಬೇಕು. ಯಾಕಂದರೆ ಅದು ಪಾಲಿಷ್ ಮಾಡಿರ್ತಾರಲ್ವ ರೈಸು, ಅದ್ರದ್ದು ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಅದನ್ನೆಲ್ಲ ಈ ಥರ ತೊಳೆದು ನಾವು ಆಚೆ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿರೋ ಕುಡಿಯೋ ನೀರಿನಲ್ಲಿ ಓವರ್ನೈಟ್ ನೆನೆಸಿ ಮಾರ್ನಿಂಗ್ ಎದ್ದು ಅದನ್ನು ಸೋರಿಸ್ಬಿಡ್ಬೇಕು, ನೀರೆಲ್ಲ ಇರಬಾರ್ದು. ನೋಡಿ ಈ ರೀತಿ ನಾವು ಜರಡಿ ಇರುತ್ತಲ್ವ, ಬೋಂಡ ಎಲ್ಲ ಹಾಕ್ಕೊಳ್ಳೋದು, ಅದರಲ್ಲಿ ಹಾಕಿ 5 minutes ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ನಾನು 4 parts ಆಗಿ ಮಾಡ್ತಿದ್ದೀನಿ. ನೀವು ಕಮ್ಮಿ ಹಾಕ್ಕೊಂಡಿದ್ರೆ ಒಂದೇ ಸಲ ಹಾಕ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇದ್ದಂದರೆ ತುಂಬ ಇಷ್ಟ, ನೈಟ್ ಕೂಡ ತಿಂತಾರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಾಗ ನೀವು ಇದಕ್ಕೆ ಕೊಬ್ಬರಿ ಹಾಗೂ ಶುಂಠಿ, ಈರುಳ್ಳಿ ಹಾಕ್ಕೊಬೇಕು. ನೀವು ಅದನ್ನು ಲಾಸ್ಟಲ್ಲಿ ಸಪ್ರೇಟಾಗಿ ಬೇಕಿದ್ರೂ ರುಬ್ಕೋಬೋದು, ಇಲ್ಲ ಇದ್ರ ಜೊತೆನೇ ಚೆನ್ನಾಗಿರುತ್ತೆ ಅಂತಂದರೆ ಅಂದರೆ ನಿಮಗೆ ಹೆಂಗೆ ಕನ್ವೀನಿಯೆಂಟ್ ಇರುತ್ತೆ ಆ ಥರ ಹಾಕ್ಕೊಳ್ಳಿ. ನಾನು ನಿಮಗೆ ನೋಡಿಸ್ಕೊಡೋದಕ್ಕೋಸ್ಕರ ಈ ಥರ ಹಾಕ್ಕೊತಾ ಇದ್ದೀನಿ. ಇವಾಗ 3 ಸ್ವಲ್ಪ ಬೇಳೆ ಅಕ್ಕಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಶುಂಠಿ ಹಾಗೂ ಈರುಳ್ಳಿ, ಖಾರಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಹೆಲ್ತ್ಗೆ ಒಳ್ಳೆಯದು ಅಂತ ನಾನು ಎಲ್ಲದಕ್ಕೂ ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಹಸಿ ಕೊಬ್ಬರಿ, ಉಪ್ಪು ಇದೆಲ್ಲ ಹಾಕ್ಕೊಂಡು ಈ ರೀತಿ ಅಕ್ಕಿ ಹಿಟ್ಟಾಗುತ್ತೆ. ಆಮೇಲೆ ಕೊತ್ತಂಬರಿ, ಕರಿಬೇವು ಹಾಗೂ ಇದಕ್ಕೆ ತುಂಬ ಟೇಸ್ಟ್ ಕೊಡೋದೇನು ಅಂತಂದರೆ ಸಬ್ಬಕ್ಸಿಗೆ ಸೊಪ್ಪು. ತುಂಬ ಅದು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದನ್ನು ಸಬ್ಬಕ್ಸಿ ಸೊಪ್ಪು. ನೋಡಿ ಈ ರೀತಿ ಆದಮೇಲೆ ಎಲ್ಲ ಕ್ಲೀನಾಗಿ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು, ನಿಮಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಇದೆ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲ ನಿಮಗೆ ದೋಸೆ ಗಟ್ಟಿ ದಪ್ಪ ಬೇಕು ಅಂತಂದರೆ ಗಟ್ಟಿಯಾಗಿ ಹಾಕ್ಕೊಳ್ಳಿ. ದೋಸೆ ತೆಳ್ಳಕ್ಕಿದ್ರೇ ಸ್ವಲ್ಪ ಚೆನ್ನಾಗಿರೋದು, ಅದಕ್ಕೆ ಸ್ವಲ್ಪ ದೋಸೆ ಹಿಟ್ಟಿನ ಹಂತಕ್ಕೆ ಹಾಕ್ಕೊಳ್ಳಿ. ಮತ್ತು ಹೆಂಚನ್ನ ಕಾದಕ್ಕೆ ಇಟ್ಟಿದ್ದೀನಿ ನಾನು. ಫುಲ್ಲು ತವ ನೋಡಿ ಈ ರೀತಿ ಹೊಗೆ ಬರ್ತಿರೋದು ಕೂಡ ಕಾಣಿಸ್ತಿದೆ ಇವತ್ತಿನ ವೀಡಿಯೋದಲ್ಲಿ. ಈ ರೀತಿ ಹಾಕ್ಕೊಂಡು ನನಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳ್ಳಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಿಮಗೆ ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಎಣ್ಣೆ ಹಾಕ್ಕೊಂಡು. ಇದು ಕೂಡ ಅಷ್ಟೇ, ಸ್ವಲ್ಪ ಬೇಯೋದು ಲೇಟು, ಅಂದರೆ ರೋಸ್ಟ್ ಚೆನ್ನಾಗಾಗುತ್ತೆ. ನಾವು ಎಲ್ಲ ಬೇಳೆ ಹಾಕಿದ್ದೀವಲ್ಲ, ಅದಕ್ಕೆ ರೋಸ್ಟ್ ಚೆನ್ನಾಗಾಗುತ್ತೆ. 2-3 minutes ಬಿಟ್ಟು ಅದನ್ನು ತಿರುಗಿಸೋದ್ರಿಂದ ನೋಡಿ ಇದು ಬೇಯ್ತಾ ಇದೆ. ಈಗ ಆದಷ್ಟು ಲೇಟೇ ಬೇಯೋದು. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಏನೂ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನಾನು ಪ್ರತಿಯೊಂದು ಹೇಳ್ತೀನಿ. ಅದು ಚಿಕ್ಕ ವಿಷಯ ಅನಿಸ್ಬೋದು, ಬಟ್ ಸ್ಟಾರ್ಟಿಂಗ್ ಕಲಿಯೋರು ಇರ್ತಾರಲ್ವ ಅಡುಗೆ, ಅವ್ರಿಗೂ ಸಹ ಎಲ್ಲ ಟಿಪ್ಸ್ ಗೊತ್ತಾಗಬೇಕು ಅಂತ ನನಗೆ ಏನು ಗೊತ್ತಿದೆ ಅದನ್ನು ನಾನು ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ನೋಡಿ ಈ ರೀತಿ ಬೇಯ್ತಾ ಇರುತ್ತೆ. ಇವಾಗ ನಾನು ತಿರ್ಗಿಸ್ಕೊಡೋದು ತೋರಿಸ್ತೀನಿ. ಅದು ಹಿಂಗೆ ರೆಡ್ಡಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನೀವು ಅದನ್ನು ಸ್ಟೋರ್ ಮಾಡ್ತೀನಿ ಅಂತಂದರೆ 1 day ಮಾತ್ರ ಸ್ಟೋರ್ ಮಾಡ್ಕೋಬೋದು ಅಷ್ಟೇ, ಅದು ನೆಕ್ಸ್ಟ್ ಡೇಗೆ ಇರಲ್ಲ. ಮತ್ತು ಉಪ್ಪು ಹಾಕಬಾರ್ದು. ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಂಗಿದ್ರೆ, ನೈಟೆಲ್ಲ ಯೂಸ್ ಮಾಡ್ತೀನಿ ಅಂತಂದರೆ ನೀವು ಇದನ್ನು ಬ್ಯಾಟರ್ನ ಅದನ್ನು ಹಾಕಿದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಕೊಬಿಡಿ ಸ್ವಲ್ಪ. ಆಮೇಲೆ ನೀವು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಮೆತ್ತು ಬೇಕು ಅಂತಂದರೆ ನೀವು ಒಂದು ಚಿಟಿಕೆ ಸೋಡಾ ಹಾಕಬೇಕು. ಮಾಮೂಲಿ ದೋಸೆಗೆ ಹಾಕೋಷ್ಟೆಲ್ಲ ಸೋಡಾ ಹಾಕಬೇಡಿ.
ಒಂದು ಸ್ವಲ್ಪ ಹಾಕಿಲ್ಲ ಅಂದರೆ ಈ ಥರ ಬರುತ್ತೆ. ಬಟ್ ಬೇಕಿರೋರು ಹಾಕ್ಕೋಬೋದು ಅಷ್ಟೇ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಒಂದು ಚೂರು ಕೂಡ ಏನೂ ಆಗೋಲ್ಲ. ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಎದ್ದೇಳೋದು. ನೀವು ಫಾಸ್ಟಾಗಿ ತಿರ್ಗ್ಸಕ್ಕೆ ಹೋದರೆ ಅದು ಕಿತ್ತೋಗ್ಬಿಡುತ್ತೆ. ಈಗಲೇ ಹೇಳಿದ್ದೀನಿ, ಕಿತ್ತೋಗಲ್ಲ. ಅದು ನೀಟಾಗಿ ಬೇಯುತ್ತೆ. ಹೈ ಫ್ಲೇಮಲ್ಲೇ ಇಡಿ, ಏನೂ ಆಗೋದಿಲ್ಲ ಅದು. ಇದನ್ನು ಚಟ್ನಿ ಅಥವಾ ಉಪ್ಪಿನಕಾಯಿ ಯಾವ ಕಾಂಬಿನೇಷನಲ್ಲಿ ಬೇಕಾದರೂ, ಮೊಸರು ಜೊತೆ ಅಂತೂ ಇನ್ನೂ ಸೂಪರಾಗಿರುತ್ತೆ. ಸೇಮ್ ಬೇಳೆ ವಡೆ ಇರುತ್ತಲ್ವ, ಕಡಲೆಬೇಳೆ ವಡೆ, ಸೇಮ್ ಅದೇ ಟೇಸ್ಟೇ ಕೊಡುತ್ತೆ ಮೊಸರು ಜೊತೆನೇ ತಿಂದರೆ. ಟ್ರೈ ಮಾಡಿ, ತುಂಬ ಈಸಿ ಮತ್ತು ಮಕ್ಕಳು ಕೂಡ ಇಷ್ಟ ಆಗುತ್ತೆ ಮತ್ತು ಹೆಲ್ದಿ ಇರುತ್ತೆ. ಟ್ರೈ ಮಾಡಿ ಎಲ್ಲ.